ಹೇ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನಾನು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಸೊ ಹಂಗೆ ರೆಡಿ ಆಗತ್ತಿದ್ನಿ ಹಾಸ್ಟೆಲ್ ನಮ್ಮ ಸೀಸಾ ಗುಡ್ ಮಾರ್ನಿಂಗ್ ಹೇಳಿ ನಾನು ಮಾಡ್ಕೊನಿ ನಾಷ್ಟ ಮಾಡಿದ ಬಳಿಕ ರೆಡಿ ಆಗಿ ಕಾಲೇಜ್ ಐಡಿ ಹಾಕೊಂಡ ನಾ ಹೊರಟಿನಿ ಬಸ್ ಸ್ಟಾಪ್ ಯಾಕಂದ್ರೆ 8:30ಗೆ ಕಾಲೇಜ್ ಬಸ್ ಬರೋದಿತ್ತು. ಇನ್ನೊಂದೇನು ಗೊತ್ತು ಇಷ್ಟು ದಿನ ನನ್ನ ಬ್ಯಾಗ್ದಾಗ ಛತ್ರಿ ಇರ್ತಿತ್ತು ಆದ್ರೆ ಮಳೆ ಆಗ್ತಿರ್ಲಿಲ್ಲ. ಅದಕ್ಕೆ ನೈಟ್ ನಾನು ಛತ್ರಿ ತೆಗೆದಿಟ್ನಿ ಮಾರ್ನಿಂಗ ಮಳೆ ಆಗತ್ತಿತ್ತ ನೋಡ ಏನು ವಿಚಿತ್ರ. ಆಮೇಲೆ ಕಾಲೇಜಿಗೆ ಬಂದ ಬಳಿಕ ಈ ಮಿರರ್‌ಗೆ ನಾವು ದರ್ಶನ ಕೊಡೋ ತನ ನಮಗೆ ಕ್ಲಾಸಿಗೆ ಹೋಗಕ್ಕೆ ಆಗಂಗಿಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ಸ್ನ್ಯಾಪ್‌ಗಳು ಹಾಕಿ ವಿಡಿಯೋ ಮಾಡ್ಕೊಂತ ಕ್ಲಾಸಿಗೆ ಹೋದ್ರನ ನಮಗೆ ಏನೋ ಒಂದು ಸಮಾಧಾನ ಆಗ್ತೈತಿ. ಇಲ್ಲಿ ಅಕ್ಷತಾ ಅವರ ತಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡ್ಕೊತಿದ್ರು. ಯಾಕಂದ್ರೆ ಗಣೇಶ ಹಬ್ಬ ಬರತೈತಿ ಅಂತ ಅಂದು ಪೇಪರಿಂದ ಯಾವ ಥರ ಡೆಕೋರೇಷನ್ ಮಾಡ್ಬೇಕಂತ ಇಲ್ಲಿ ಮಾಡ್ತಾ ಇದ್ದಾಳೆ. ಸೊ ಇನ್ನೂ ಇಂಥ ಭಾಳ ಟ್ಯಾಲೆಂಟ್ ಇದ್ದಾವೆ ಈಕಿ ಕಡೆ ನೋಡೋನು ಎಲ್ಲ ಒಂದೊಂದು ಹೊರಗೆ ಹಾಕ್ತೇವೆ. ಆಮೇಲೆ ಇಲ್ಲಿ ನೋಡ ನಮ್ಮ ಋತುಜಾ ಅವರ ಪೌಚದಾಗಿರೋ ಪೆನ್ನ ಬೆಂಚ್ದಾಗ ಇಡ್ತಾಳೆ. ಆಮೇಲೆ ಇವ್ರು ನೋಡ್ರಿ ಯಾವಾಗ ನೋಡ್ರಿ ಕಿತ್ತಾಡ್ಕೊಂಡೇ ಇರ್ತಾರ. ನಿಂದ ರೈಟೋಮೀಟ್ರ್ ಪೆನ್ ಎಲ್ಲೈತಿ? ಅಕ್ಷಿ ತುಡುಗ್ ಮಾಡ್ಯಾಳ ಅದ್ರಲ್ಲೇ ಎಕ್ಸಾಮನ್ನು ಬರ್ದಳ. ಇವ್ರಂತೂ ಯಾವಾಗ ನೋಡ್ರಿ ಜಗಾಡ್ಕೊಂಡೇ ಇರ್ತಾರ. ಇದನ್ನಂತೂ ನಮಗೆ ನೋಡಿ ಸಾಕಾಗೈತಿ. ಹೀಗೆ ನೋಡಿತು ಹೀಗೆ ಮಾಡಿತು ಹುಚ್ಚು ಪ್ರೀತಿದು ನನ್ನಲ್ಲೂ ಯಾರು ಇಲ್ಲ. ನೋಡಿದ್ರಲ್ಲ ಅಕ್ಷತನ್ ಟ್ಯಾಲೆಂಟ್ ಹೆಂಗೈತೆ ಅಂತ. ನೆಕ್ಸ್ಟ್ ಟೈಮ್ ಸರಿಗಮಪ ಆಡಿಷನ್ ಬಂತಂದ್ರೆ ನಮ್ಮ ಅಕ್ಷತಾ ಅವರು ಭಾಗವಹಿಸ್ಬೇಕಂತ ನಾವೆಲ್ಲರೂ ಕಳಕಳಿಯಿಂದ ವಿನಂತಿಸುತ್ತೇವೆ. ಸೊ ಹಂಗೆ ನಾವು ಸಪೋರ್ಟ್ ಮಾಡ್ತೇವೆ. ಇನ್ನೊಂದೇನು ಗೊತ್ತು, ಈ 10 ರೂಪಾಯಿ ಕಾಯಿನ ನನ್ನ ಬ್ಯಾಗ್ದಾಗ ಭಾಳ ದಿನ ಐತಿ. ಅದಕ್ಕೆ ಇವತ್ತು ಮುಹೂರ್ತ ಕೂಡಿ ಬಂದೈತಿ ಖರ್ಚು ಮಾಡ್ಬೇಕಂತ ಮಾಡೀನಿ. ಆ 10 ರೂಪಾಯಿದಿಂದ ಈ 2 ಐಟಮ್ ನಾ ತೊಗೊನಿ. ಈಗ ನೋಡ್ರಿ ರೇಖಾ ಅಭಿ ಆಮೇಲೆ ನಮಗೆ ಡಿಸೆಂಟ್ ಪ್ರವೀಣ್ ಅವರ ಕ್ರೀಮ್ ರೋಲ್ನ ತಂದು ಕೊಟ್ರೆ ಥ್ಯಾಂಕ್ ಯು ಪ್ರವೀಣ್. ಆಮೇಲೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋದ್ನಿ. ಅಷ್ಟರೊಳಗೆ ನಮ್ಮ ಸೀಸಾ ಕುಂತಿದ್ದಳ. ಆಮೇಲೆ ಮನೆ ಒಳಗೆ ಹೋಗಿ ನೋಡೋ ಅಷ್ಟರೊಳಗೆ ನಮ್ಮ ಮಮ್ಮಿ ನಮ್ಮ ಅಣ್ಣಗೆ ಬಿಸ್ನೆಸ್ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದಳ ನಮ್ಮ ಅಣ್ಣಗ. ಇದಾಗಿತ್ತ ಇವತ್ತಿನ ಮಿನಿ ವ್ಲಾಗ. ಇನ್ನೊಂದು ವ್ಲಾಗ್ನಲ್ಲಿ ಸಿಗು.